ನಿಮ್ಗೇನಾರು ಕಲಿಬೇಕಾದ್ರೆ ಮನೆ ಕಡೆ ಬರ್ರಿ ಗೈಸ್, ಫ್ರೀ ಒಳಗೆ ಕೊಡ್ತೀವಿ. ನಾವೇ ಆರ್ಸಿಸಿ ಕೊಡ್ತೀವಿ, ನಾವೇ ಆರಿಸ್ತೀವಿ, ಹಿಂಗೆ ಕೊಟ್ಟು ಕಳಿಸ್ತೀವಿ ರೀ ಮನೆಗೆ ಕಲ್ಲು. ಹಿಂಗಾಗಿ ಟೀಚರು ಒಬ್ಬರು ಇರ್ತಾರೆ, ಅವ್ರು ಬಿಟ್ಟರೆ ಕಾಲೇಜ್ ಸುಟ್ಟಿನ ನಮ್ದು. ಟೀಚರ್ ಏನೋ ಕಾಲೇಜ್ ಬಿಟ್ಟರೆ ನಮ್ದು ಕಾಲೇಜ್ ಫುಲ್ ಸುಟ್ಟಿನ ರೀ. ಅದಕ್ಕಾಗಿ ಕಾಲೇಜ್ ಸುಟ್ಟಿ ಕೊಟ್ಬಿಟ್ಟಿರ್ತಾರೆ ರೀ. ನೀವು ಕ್ಲಿಯರ್ ಅಂದಾನೆ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾ ಲಾಗ್ ಇಂಥ ಸ್ಟಾರ್ಟ್ ಮಾಡೀನಂದ್ರೆ ಇಂತಲ್ಲಿ ಬ್ಯಾಸ್ರ ಹತ್ತಿ ಕಲ್ಲು ಕಟ್ಟಿ ಗೈಸ್. ಕಲ್ಲು ಕಟ್ಟಿ ನೋಡ್ರಿ, ಇವೆಲ್ಲ ಕಲ್ಲದಲ್ಲ ಎಡಿ ಬೀಳ್ತಾರೆ, ಅದ್ರ ಸಂಬಂಧ ಕಲ್ಲು ತೆಗಿಯಾಕತ್ತೀವ್ರಿ ಗೈಸ್. ಕಲ್ಲು ಎಡು ಬಿದ್ದು ಬಂಡೆ ಇಂಥ ಕಾಲಿಗೆ ಏನಾರು ಆಗ್ಬಿಡ್ತಾವೆ. ಆಗೈತೆ ನೋಡ್ರಿ, ಕಾಲಿಗೆ ನೋಡ್ರಿ. ಮತ್ತು ಎಷ್ಟೊಂದು ಕಲ್ಲದಾವ ನೋಡ್ರಿ. ಈಗ ಜೋರ ಮಳೆ ಆದಾಗ ಪೋರ್ಸಿಲಿ ನೀರು ಬಿದ್ದಿರತ್ತಲ್ಲ, ಕಲ್ಲು ಎದ್ದು ಬಿಟ್ಟಿರ್ತಾವೆ ಇವೆಲ್ಲ. ಎಷ್ಟೊಂದು ಕಲ್ಲು ಇಲ್ಲ, ಕಲ್ಲು ಭಾಳ ಅದಾವ್ರಿ ಇಲ್ಲಿ. ನಿಮ್ಗೇನಾರು ಕಲಿಬೇಕಾದ್ರೆ ಮನೆ ಕಡೆ ಬರ್ರಿ ಗೈಸ್, ಫ್ರೀ ಒಳಗೆ ಕೊಡ್ತೀವಿ. ನಾವೇ ಆರ್ಸಿಸಿ ಕೊಡ್ತೀವಿ, ನಾವೇ ಆರಿಸ್ತೀವಿ, ತುಂಬ ಕೊಟ್ಟು ಕಳಿಸ್ತೀವಿ ರೀ ಮನೆಗೆ ಕಲ್ಲು. ಇವು ನೋಡ್ರಿ ಹೆಂಗದ ಕಲ್ಲು, ಅದಕ್ಕೆ ಕಲ್ಲು ಆತಿ ಆಯ್ತು ರೀ. ಕಲ್ಲಿನ ಬಂತು ನೋಡಿ ಕಲ್ಲು. ಆಡ್ಸಿ ಕೊಡ್ಸಾಯ್ತು ಕಲ್ಲು. ಕಲ್ ತೆಗಿದಂದ್ರೆ ಎಡಿ ಬೀಳ್ತೀರಿ, ಎಡಿ ಬೀಳ್ತೀವಿ. ಯಾಕಂದ್ರೆ ಈ ಕಲ್ಲು ತೆಗೆದ್ರು ಎಡಿ ಬೀಳ್ತೀವಿ, ಕಲ್ಲು ತೆಗಿಲಿಕ್ಕೂ ಎಡಿ ಬೀಳ್ತೀವಿ. ಯಾಕಂದ್ರೆ ತುಗ್ನ್ಯಾಗ ಗಾಜೈತಿ. ಎಲ್ಲ ಒಂದರಿ. ಈಗ ಬೇನ್ ತಪ್ಪಲ ಸೀಸನ್ ಸ್ಟಾರ್ಟ್ ಆಗ್ತದೆ, ಮೊದಲೇ ಬೇನ್ ಗಿಡ ಐತೆ ಮನೆ ಮುಂದೆ. ಈಗ ಒಟ್ಟು ಬೇನು ತಪ್ಪಲು ಕೊಟ್ಟಿರ್ತಾರೆ ನೋಡ್ರಿ, ಒಟ್ಟು ಬೇನ್ ತಪ್ಪಲು. ಕಸ ಹೊಡಿಬೇಕಂದ್ರೆ ಸಾಕಾಗಿರತ್ರಿ, ಕಸ ದಿವಸ ಹೊಡ್ಕೋಬೇಕ್ರಿ. 2 ದಿವ್ಸಕ್ಕೊಮ್ಮೆ ಕಸ ಹೊಡೋಗ್ತಿದ್ವಿ ಮೊದಲು. ಈಗ ಬೇನ್ ತಪ್ಪಲು ಸೀಸನ್ ಬಂತಂದ್ರೆ ಒಟ್ಟು ತುಂಬಿರ್ತೈತಿ ಬೇನ್ ತಪ್ಪಲದು ಇಲ್ಲ. ಮತ್ತು ಇದ್ರದ್ದು ಬೇನ್ಕಾಯಿ ಸೀಸನ್ ಬಂತಂದ್ರೆ ಅವನ ಕಾಲಿಗೆ ಹತ್ತಾವ, ಅವನು ಸಮುದ್ರಗತ್ತೆ ಎಲ್ಲ ಸಿಕ್ಕೋತಾವ, ಖಾಲಿ ಪಟ ಕಚ್ಚಿ ಹತ್ತಾವ ಅವನು. ಗೈಸ್ ಮುಕ್ಕೊಳಕ್ಕೆ ಹೋದ್ರೆ ನಿದ್ದೆ ಬಿಡಂಗಿಲ್ಲ, ಬ್ಯಾಸರ ಬರ್ತೀರಿ ಗೈಸ್. ಮನ್ಯಾಗೂ ಯಾರು ಇರಂಗಿಲ್ಲ, ಖಾಲಿ ಒಬ್ಬನ ಅದು ನೋಡ್ರಿ. ಮನ್ಯಾಗೂ ಯಾರು ಇಲ್ಲ, ಒಬ್ಬನ ಅದೀನಿ. ಕಾಲೇಜೇ ಸೂಟಿ ಕೊಟ್ಬಿಡ್ತಾರೆ ಸುಮ್ಕ. ಕಾಲೇಜ್ ಸೂಟಿ ಕೊಟ್ಟಿದ್ದಾರೆ ಒಂದು ವಾರ ಆತ್ರಿ ಗೈಸ್. ಒಟ್ಟ ಕಾಲೇಜ್ಗೆ ಹೋಗಿಲ್ಲ ನಾನು. ಮತ್ತು ನಾ ಮೈಸೂರು ದಸರಾಕ್ಕೆ ಹೋಗಿದ್ದೆ. ದಸರಾ ಮುಗಿಸ್ಕೊಂಬಂದು ಮತ್ತೆ ಹೊಳ್ಳಿ ಕಾಲೇಜ್ ಸೂಟಿ ಕೊಟ್ಟಾರ. ಮೈಸೂರು ದಸರಾಕ್ಕೆ ನಾನು ರಜೆ ಹಾಕೊಂಡು ಹೋಗಿದ್ದೆ 1 ವಾರ. ಇಲ್ಲಿ ಬಂದು ಊರು ಬಂದು ನೋಡ್ತೀನಿ, ಟೀಚರೇ ಸೂಟಿ ಕೊಟ್ಬಿಟ್ಟಾರ ಒಂದು 3-4 ದಿವಸ. ಹಾಗಾಗಿ ಬ್ಯಾಸರ ಬಿಡತ್ರಿ ಅಟ್ಟ ಮನ್ಯಾಗ ಎಲ್ಲಿ ಹೋಗಕ್ಕೆ ಏನಿಲ್ಲ ಪ್ಲೇಸ್ ಯಾವು. ಅದಕ್ಕೆ ಭಾಳ ಬ್ಯಾಸರ ಆಗತ್ತೆ ಗೈಸ್. ಯಾವ ಹುಡುಗರು ಇಲ್ಲ, ಹುಡುಗರು ಅಂತೂ ಅವರು ಶಾಲೆ ಹೋಗ್ತಾರೆ, ಅವರು ಸಂಜೆನೇ ಬರ್ತಾರೆ. ಹಂಗಾಗಿ ಯಾರೂ ಬಿಡಂಗಿಲ್ಲ, ಬ್ಯಾಸರ ಆಗತ್ತೆ. ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡೋದು. ಮತ್ತು TV ನೋಡೋದ, ಮೊಬೈಲ್ ಅಂತೂ ನೋಡತ್ತೀವಿ ಬಿಡ್ರಿ ಫಿಕ್ಸ್. ಎಲ್ಲರೂ ಮೊಬೈಲ್ ನೋಡತ್ತೀವಿ. ನಿಮ್ಮ ಮುಖಂದಲ್ಲಿ ವಿಡಿಯೋ ಮಾಡತ್ತೀನಿ, ಮುಖಂದಲ್ಲಿ ವಿಡಿಯೋ ಮಾಡತ್ತೀನಿ. ಫುಲ್ ಅಂದ್ರೆ ಭಾಳ ಬೇಸರ ಆಗತ್ತೆ ಗೈಸ್. ಕೆಲಸ ಏನು ಇಲ್ರಿ, ಕೆಲಸ ಪೂಜೆ ಒಂದ ಮಾಡ್ತೀನಿ. ಪೂಜೆ ಬಿಟ್ಟು ಏನು ಕೆಲಸನೂ ಮಾಡಂಗಿಲ್ಲ ನೋಡ್ರಿ. ನಾನು ತುಂಬ ಇದ್ದಿದ್ದೆ ಆದ್ನಿ. ಕಸ ಯಾವಾಗ್ರ ಒಂದು ಕಸ ಹೊಡಿತೀನಿ, ಹೊಡಿಸ್ತೀನಿ ಯಾವಾಗ ಒಮ್ಮೆ. ಅಂಗಳ ಕಸ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಒಂದಿಟ್ಟು ಮುಟ್ಟಂಗಿಲ್ಲ ಕಸನ, ಅಂಗಳ ಕಸ. ಆರಾಮೈತಿ ಜೀವನ ಗೈಸ್. ನಮ್ಗೆ ಮೇಲೆ ಕಾಲೇಜಾಗ ಸೂಟಿ ಕೊಡ್ತಾರಂದ್ರೆ ನಮ್ಗೆ ಫೈನಲ್ ಇಯರ್ಲ ನಾನು ಸಬ್ಜೆಕ್ಟ್ ಒಂದೇ ಇರ್ತಂದು. ಹಂಗಾಗಿ ಟೀಚರು ಒಬ್ಬರು ಇರ್ತಾರೆ, ಅವ್ರು ಬಿಟ್ಟರೆ ಕಾಲೇಜ್ ಸುಟ್ಟಿನ ನಮ್ದು. ಟೀಚರ್ ಏನೋ ಕಾಲೇಜ್ ಬಿಟ್ಟರೆ ನಮ್ದು ಕಾಲೇಜ್ ಫುಲ್ ಸುಟ್ಟಿನ ರೀ. ಅದಕ್ಕಾಗಿ ಕಾಲೇಜ್ ಸುಟ್ಟಿ ಕೊಟ್ಬಿಟ್ಟಿರ್ತಾರೆ ರೀ, ಟೀಚರ್ ಏನೋ ಬಿಟ್ಟಾಗ ಹೋಗೋದು. ಅದ್ರ ಸಂಬಂಧ ನಾವು ಹೋಗಂಗಿಲ್ಲ, ಅದ್ರ ಸಂಬಂಧ ಸುಟ್ಟಿ ಕೊಟ್ಬಿಡ್ತಾರೆ ರೀ ಗೈಸ್. 1-3-4 ದಿವಸ ಅರಿವಿ ಇವನ್ನ ಅದನ್ನ ಹಾಕೊಳತ್ತೀನಿ. ಯಾಕಪ್ಪ ಅಂದ್ರೆ ಒಗ್ಯಾಕ ಯಾರು ಇಲ್ರಿ, ಅದ್ರ ಸಂಬಂಧ ಇದನ್ನೇ ಹಾಕೊಳತ್ತೀನಿ ಅರಿವಿ. ನೀವೇನಪ್ಪ ಒಳ್ಳೆ ಮಳೆ ಇದನ್ನ ಹಾಕೊಳತ್ತಣ್ಣಪ್ಪ ಅರಿವಿ ಅನ್ಕೋಬೇಡ್ರಿ. ಯಾಕಂದ್ರೆ ಯಾಕೆ ತ್ರಾಸ ನನಗೆ, ಮನ್ಯಾಗೂ ಯಾರು ಇಲ್ಲ ಯಾಕೆ, ಮಮ್ಮಿಯರು ಅಲ್ಲಿರ್ತಾರಲ್ಲ. ಹಂಗೆ
ಅಮ್ಮಾರು ಅದಾರ ಆದ್ರೆ ಅಮ್ಮಾರಿಗೆ ಕೊಡೋಣ ನಾವು ಯಾಕೆ ನಾನು ಒಬ್ಬನೇ ಒಗಿತೀನಿ ಅರ್ಬಿ ಅದ್ರ ಸಂಬಂಧ ಸುಮ್ಮನೆ ಹೊಲಸಾಗಿರಂಗಿಲ್ಲ ಬಿಡಂಗಿಲ್ಲ ಒಂದು ದಿವ್ಸ ಹಾಕೊಂಡು ಹೋಗ್ತೀವಿ ಅದ್ರ ಸಂಬಂಧ ಎರಡು ಮೂರು ದಿವ್ಸ ಹಾಕೊಂಡು ಹೋಗ್ತೀನಿ ಆಮೇಲೆ ನಾವು ಹೋಗಿದ್ದು ಅವಾಗ ಹೋದ ಕಿಸಿಂದ ಮತ್ತು ಬೇರೆ ಹಂಗೆ ಮತ್ತು ಹೊಳೆ ಅವ್ನು ಮೂರು ದಿವ್ಸ ಹಾಕೊಳ್ಳೋದು ಹಂಗಾಗಿ ಹಿಂಗೆ ಒಕ್ಕೊತ್ತು ಹೋಗ್ತೀರಿ ಗೈಸ್ ಮೂರು ದಿವ್ಸ ಕಮ್ಮಿ ಅರ್ಬಿ ಹೋಗಿದ್ದೀರಿ ದಿವಸ ಅರ್ಬಿ ಹೋದ್ರೆ ಯಾಕೆ ಬೇಕ್ರಿ ಮೊದಲ ಇಂಥ ಮಳೆಗಾಲದ ಅರಿಬಿನ ಒಣಗಂಗಿಲ್ಲ ಬಿಡಂಗಿಲ್ಲ ಹಂಗಾಗಿ ಅರ್ಬಿ ಯಾಕೋ ಬ್ಯಾಸ್ಗೆ ಐತಿ ಅರ್ಬಿನೂ ಒಣಗಂಗಿಲ್ಲ ಜಲ್ದಿ ಅದ್ರ ಸಂಬಂಧ ಮೂರು ದಿವ್ಸ ಹಾಕೋತೀನಿ ಅರ್ಬಿ ನೋಡಿ ಗೈಸ್ ಕ್ರಿಕೆಟ್ ಆತ್ ಬಂದೀವಿ ನ್ಯೂ ಪ್ಲೇಯರ್ ಬಂದಾನ ನೋಡಿ ಹಂಗೆ ಆಡ್ತೀವಿ ಕ್ರಿಕೆಟ್ ಇತ್ತು ವೈಡ್ ಆಗಿತ್ತಾರೆ ಗೈಸ್ ಈ ಲಾಗಿನಾರು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಲಾಗ್ನ ಸ್ವಲ್ಪ ಏನೂ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ ಸ್ವಲ್ಪ ಹೊಟ್ಟೆ ಹಾಕೋರಿ ಬಾಯ್ ಗೈಸ್.